भवे भवे नाती भवे भवस्मोन् भवद्भुवाय वामदेवाय नमो ज्येष्ठाय नमो श्रेष्ठाय कालाय नमः कविकरणाय नमः बलविकरणाय नमः बलप्रमदनाय नमः ओम सीमा गुरेभ्यो तगुरेभ्यो गुरगुरकृभ्यः सर्वेभ्यो सर्वसर्वेभ्यो नमस्तेस्तु रुद्ररूपेभ्यः ओम तत्पुरुषाय विद्महे महादेवाय धीमहि तन्नः रुद्रः प्रचोदयात् वनस्पतिरसमितमन्दाज्योतिप्रथमः आग्रे सर्वदेवानां रूपयं प्रतिगतां धूपमाग्रं कर्पूरनिर्मितं दीपं सर्वाधिनिवेशितं निरस्तमया वक्षग्रहणा परमेश्वराः कर्पूरदीपं दर्शयामि नैवेद्यं षट्शोभितं नानाभक्षसमन्वितं दलिक्षरपीतं नैवेद्यं प्रतिगतां नैवेद्यं निवेदयामि नैवेद्यान्तरविशेषज्ञं स्वाहा ज्योति बेळगुत्तीरे विमलकरं ज्योति बेळगुत्तीरे मातु मनंगाळिंद तत मीरिद सत्विषाय निरूपाधिक निर्मल ज्योति बेळगुत्तीरे विमलकरं ज्योति बेळगुत्तीरे ಶಿವಧರ್ಮನಾಳವೆನಿತಂಬಾಗಂಬದ ಮೇಲೆ ಸುವಿವೇಕಾನದಯಜ್ಜಪನತಿಯೊಳವ ಸವಿಯದ ಸದ್ಭಕ್ತಿ ರಸ ತೈಲ ತೀವಿದ ರವಿಮಲ ಕಡೆ ಎಂಬ ಭಕ್ತಿ ವಿಮಲ ಪರಂಜ್ಯೋತಿ ಪ್ರಣವಾಕಾರದ ಗುಣಮುರು ಗಣನೆ ಗತಿತಾಪ್ತವೆನೆ ತೋರುವ ಪ್ರಚಲನೆಲ್ಲದ ಮೋಕ್ಷ ಚಿಂತಾಮಣಿ ವೆನೆಸುವ ಶಂಭುಲಿಂಗವೇತ ವಿಮಲ ಪರಂಜ್ಯೋತಿ ओम चैतन्यं शाश्वतं शान्तं व्योमातीतं निरञ्जनं नारङ्गकलातीतं तस्मै श्री गुरुवे नमः वागर्ताय संप्रतो वागर्ता गुरुपते जगत्पितरं पार्वती परमेश्वरो जया जय नमः पार्वती ಬೆಳಗಾವಿ ಜಿಲ್ಲೆ ಚನ್ನಮಕಿತ್ತೂರಿನಲ್ಲಿಂದು ಕೆನರಾ ಬ್ಯಾಂಕ್ ಸಂಸ್ಥಾಪನಾ ದಿನವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಕಿತ್ತೂರಿನ ಕೆನರಾ ಬ್ಯಾಂಕ್ ಮ್ಯಾನೇಜರ್ ವಿಜಯ್ ಕುಮಾರ್, ಸುಪ್ರೀತ್ ಹೊಳೆಪ್ಪ, ಪ್ರದೀಪ್ ಕುಮಾರ್, ಪ್ರೇಮ್ ಕೆ, ಪರಿಮಳಾ ರಾಣಿ ಎಒ, ಶ್ರದ್ಧಾ, ಶಿವಾಂಗಿರಾಜ್ ಕ್ಲಾರ್ಕ್, ಚಾಂದನಿ ಆರ್, ಸುರೇಶ್ ಬಾಬು, ಸಿದ್ದಪ್ಪ ಎಲ್, ಬಸವರಾಜ್ ಹೆಚ್, ಶೇಖರ್ ಬಚ್ಚನಕೆರೆ ಇನ್ನೂ ಅನೇಕ ಬ್ಯಾಂಕ್ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಮಡಿವಾಳಪ್ಪ ಶೀಗಹಳ್ಳಿ, ಸುನೀತಾ ಸುಣಗಾರ್ ಅವರಿಗೆ ನಿವೃತ್ತಿ ಸತ್ಕಾರ ನೀಡಿ ಬೀಳ್ಕೊಡುವ ಸಮಾರಂಭ ಕೂಡ ನಡೆಯಿತು. ಕೆನರಾ ಬ್ಯಾಂಕ್ 1906ರಲ್ಲಿ ಕೆನರಾ ಬ್ಯಾಂಕ್ ಹಿಂದೂ ಶಾಶ್ವತ ನಿಧಿ ಹೆಸರಿನಿಂದ ಮಂಗಳೂರಿನಲ್ಲಿ ಸ್ಥಾಪಿತವಾಯಿತು. ಅಮ್ಮೆಂಬಾಳ ಸುಬ್ಬರಾವ್ ಪೈ ಇದರ ಸ್ಥಾಪಕರು. ಭಾರತದ ಪ್ರಮುಖ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಕೆನರಾ ಬ್ಯಾಂಕ್ ಸಹ ಒಂದು. ಸಂಸ್ಥೆಯ ಹೆಸರನ್ನ ಕೆನರಾ ಬ್ಯಾಂಕ್ ಎಂದು 1910ರಲ್ಲಿ ಬದಲಾಯಿಸಲಾಯಿತು. ಇದನ್ನು 19 ಜುಲೈ 1969ರಲ್ಲಿ ರಾಷ್ಟೀಕರಿಸಲಾಯಿತು. 2005ರ ಇಸ್ವಿಯಂತೆ ಬ್ಯಾಂಕ್ 2508 ಶಾಖೆಗಳನ್ನು ಹೊಂದಿದೆ. ಭಾರತವಲ್ಲದೆ ಲಂಡನ್, ಮಾಸ್ಕೋ, ಹ್ಯಾಂಗ್ಕಾಂಗ್, ದೋಹಾ, ದುಬೈ ಮುಂತಾದ ಸಂಸ್ಥೆಗಳಲ್ಲಿ ಕೂಡ ಸ್ಥಳಗಳಲ್ಲಿ ಬ್ಯಾಂಕ್ ತನ್ನ ಶಾಖೆಗಳನ್ನು ಹೊಂದಿದೆ ಎಂದು ತಿಳಿಸಿರುತ್ತಾರೆ. ಬ್ಯೂರೋ ರಿಪೋರ್ಟ್ ಎಂಕೆ ನ್ಯೂಸ್, ಚನ್ನಮಕಿತ್ತೂರು.